ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನನೇ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನು ಊರಿಗೆ ಹೋಗಿ 1 ತಿಂಗಳಾಯ್ತು. ಸೊ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ಹೋದ್ಮೇಲೆ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇಲ್ಲಿಗೆ ಬಂದಮೇಲೆ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಅಲ್ಲಿ 1 ತಿಂಗಳಿದ್ದೆ. ಸೊ ಆರಾಮಾಗಿದ್ದೆ. ರೆಸ್ಟ್ ಮಾಡ್ಬೇಕಂತಾನೆ ಹೋಗಿದ್ದು. ಮೇಯ್ನಾಗಿ ನಾನು ಊಟ ಮಿಸ್ ಮಾಡ್ಕೊತೀನಿ. ಪ್ರತಿ ದಿನಾನೂ ರೊಟ್ಟಿ ಮಾಡಿಸ್ಕೊಂಡು ತಿಂತಾ ಇದ್ದೆ ನಮ್ಮ ಮಮ್ಮಿ ಹತ್ರ. ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ. ನನಗೆ ಆ ಥರ ಮಾಡಕ್ಕೆ ಬರಲ್ಲ ನಮ್ಮ ಮಮ್ಮಿ ಹತ್ರ. ಹಾಗಾಗಿ ಊರಿಗೆ ಹೋದಾಗೆಲ್ಲ ಪ್ರತಿದಿನ ಬೆಳಗ್ಗೆ ರೊಟ್ಟಿನೇ ನಮ್ಮ ಮನೇಲಿ ತಿಂಡಿ ಆಗಿರುತ್ತೆ. ನೋಡಿ ಲೇಯರ್ ಲೇಯರ್ ಆಗಿ ಬಂದಿದೆ. 2 ಲೇಯರ್ ಪೂರಿ ಥರ ಊದ್ಕೊಳ್ಳುತ್ತೆ. ಸೊ ಅದು ಹೇಗೆ ನಾನು ಕೂಡ ರೊಟ್ಟಿ ಮಾಡ್ತೀನಿ. ಆದರೆ ನಮ್ಮ ಮಮ್ಮಿ ಥರ ಈ ಥರ ಎಲ್ಲ ಊದ್ಕೊಳ್ಳಲ್ಲ. 2 ಲೇಯರ್ ಪೂರಿ ಥರ ಬರೋದೇ ಇಲ್ಲ ನಾನು ಮಾಡಿದ್ರೆ. ಆಮೇಲೆ ಕಡುಬು, ಅಕ್ಕಿ ಕಡುಬು ಅದನ್ನು ಕೂಡ ಮಿಸ್ ಮಾಡ್ಕೊತೀನಿ. ಮತ್ತು ವಾರಕ್ಕೊಂದು 3, 4 ದಿನ ಮೀನು ಬರ್ತಾ ಇತ್ತು. ಸೊ ಬಂದಾಗೆಲ್ಲ ನನಗೆ ಅಂತ ತೊಗೊತಾ ಇದ್ರು. ಹಾಗಾಗಿ ನಾನು ಮೀನು ಸಾಂಬಾರನ್ನು ಕೂಡ ಮಿಸ್ ಮಾಡ್ಕೊತೀನಿ. ಆಮೇಲೆ ನಾನು ನಮ್ಮ ಮಮ್ಮಿ ಡೈಲಿ ಹೊರಗಡೆ ಕೂತ್ಕೊಂಡು ಈವ್ನಿಂಗ್ ಟೈಮಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸನ್ಸೆಟ್ ಆಗುವಾಗ ವ್ಯೂ ಅಂತೂ ಸಖತ್ತಾಗಿರ್ತಾ ಇತ್ತು. ಡೈಲಿ ಒಂದೊಂದು ಥರ ವ್ಯೂ ಸಿಗ್ತಾ ಇತ್ತು. ಇನ್ನು ಅಮ್ಮನ ಮನೆಗೆ ಕೇಳಬೇಕಾ ರೆಸ್ಟ್ ಮಾಡೋಕ್ಕೆ ಅಂತಲೇ ಹೋಗಿದ್ದು. ಸೊ ಸಿಕ್ಕಾಪಟ್ಟೆ ಚಳಿ ಇರ್ತಾ ಇತ್ತು. ಹಾಗಾಗಿ ಬೆಳಗ್ಗೆ ಏಳೋದು ತುಂಬ ಲೇಟ್ ಆಗ್ತಾ ಇತ್ತು. ನಾನು ನನ್ನ ಮಗಳು ಎಚ್ಚರ ಆಗಿದ್ರೂ ಕೂಡ ಮಲ್ಕೊಂಡೇ ಇರ್ತಾ ಇದ್ವಿ. ಒಂದು 9, 10 ತನಕನೂ ಬೆಡ್ಡಿಂದ ಏಳ್ತಾನೆ ಇರಲಿಲ್ಲ. ಏಕೆಂದರೆ ಸಿಕ್ಕಾಪಟ್ಟೆ ಚಳಿ ಇರ್ತಾ ಇತ್ತು. ನನ್ನ ಮಗಳು ಕೂಡ ಎದ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಅಷ್ಟೊತ್ತು ಮಲ್ಕೊತಾ ಇದ್ದೆ. ಇನ್ನು ಊರಲ್ಲಿ ನಾನಿದ್ದಿದ್ದು 1 ತಿಂಗಳಲ್ಲಿ ನನ್ನ ಮಗಳು ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾಳೆ. ಹೊಸದೇನೇನೋ ಕಲ್ತ್ಕೊಂಡಿದ್ದಾಳೆ. ನಾನು ಅಲ್ಲಿಗೆ ಹೋದಾಗಲೇ ಒಂಥರ ಇದ್ಲು, ಬರುವಾಗಲೇ ಇನ್ನೊಂದು ಥರ ಇದ್ದಾಳೆ. ಸೊ ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದಾಳೆ. ಮಂಡಿಗಾಲಲ್ಲಿ ನಡೆಯೋಕ್ಕೆ ಟ್ರೈ ಮಾಡ್ತಾಳೆ. ಹಾಗೆ ತುದಿಗಾಲಲ್ಲಿ ನಿಂತ್ಕೊಂಡು ಡಿಪ್ಸ್ ಹೊಡೆಯೋ ಥರ ಎಲ್ಲ ಮಾಡ್ತಾಳೆ. ಮೊದಲೇ ದೊಡ್ಡವರು ಹೇಳ್ತಾರಲ್ಲ, ಮಕ್ಕಳು ಆಡೋ ಆಟನ ಯಾರ ಕೈಯಲ್ಲೂ ಆಡೋಕ್ಕಾಗಲ್ಲ ಅಂತ ಹಾಗೆ. ಹಾಗೆ ಇದೊಂದು ಮೆಣಸಿನಕಾಯಿ ಗಿಡ ಇದೆ ನೋಡಿ, ಎಷ್ಟು ಕ್ಯೂಟಾಗಿ ಪುಟಾಣಿ ಗಿಡದಲ್ಲಿ ಎಷ್ಟೊಂದು ಮೆಣಸಿನಕಾಯಿಗಳು ಬಿಟ್ಟಿದೆ. ನೋಡೋಕ್ಕೂ ಏನೋ ಒಂಥರ ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಗಿಡ ಇರೋದು ಒಂದು ಕಲ್ಲಿನ ರಾಶಿ ಮೇಲೆ. ಸೊ ತುಂಬ ವರ್ಷದಿಂದ ಈ ಗಿಡ ಇದೆ, ಇದೇ ಜಾಗದಲ್ಲಿದೆ. ಆ್ಯಕ್ಚುಲಿ ಮಮ್ಮಿ ಹೇಳ್ತಾರೆ ಲಾಸ್ಟ್ ಇಯರ್ ತನಕ ಬೇರೆ ಗಿಡ ಇದ್ದಿದ್ದು, ಅದ್ರ ಬೀಜ ಬಿದ್ದು ಇಲ್ಲಿ ಬೇರೆ ಗಿಡ ಹುಟ್ಟಿದೆ ಅಂತ. ಆದ್ರೂ ನೋಡಿ ಈ ಕಲ್ಲಿನ ಗುಡ್ಡೆ ಮೇಲೆ ಇದೆ. ಡೈಲಿ ನೀರು ಏನು ಹಾಕಲ್ಲ. ಏನು ಮಳೆಗಾಲದಲ್ಲಿ ಮಳೆ ಬಿದ್ದಿರುತ್ತೆ ಅದಷ್ಟೇ ಅದ್ರ ನೀರು. ನೋಡಿ ಇಲ್ಲಿ ಇಷ್ಟು ಕಲ್ಲಿನ ಜಲ್ಲಿ ಕಲ್ಲಿ ರಾಶಿ ಮೇಲೆ ಅದು ಬೆಳೆದಿದೆ. ಅದೊಂದೇ ಗಿಡ ಅಷ್ಟು ಹೆಲ್ದಿಯಾಗಿ ಅಷ್ಟೊಂದು ಕಾಯಿ ಬಿಟ್ಟಿದೆ. ಇದಕ್ಕೆ ಪ್ರಕೃತಿ ವಿಸ್ಮಯ ಅಂತ ಹೇಳೋದು. ಕೆಲವೊಂದ್ಸಲ ಎಷ್ಟು ನೀರು ಹಾಕಿ ನಾವು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರು ಬರೋದಿಲ್ಲ. ಸೊ ಇದೊಂಥರ ಕ್ಯೂಟ್ ಆಗಿದೆ ಕಾಯಿ ಆ ಚಿಕ್ಕ ಗಿಡದಲ್ಲಿ. ಹಾಗಾಗಿ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇನ್ನು ಇದು ಕಾಫಿ ಗಿಡಗಳು. ಲಾಸ್ಟ್ ಇಯರ್ ತೋಟಕ್ಕೆ ಹಾಕಿ ಉಳಿದಿರುವಂಥ ಕಾಫಿ ಗಿಡಗಳನ್ನ ಇಲ್ಲೇ ಮನೆ ಹತ್ರ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಇಯರ್ ಹಾಕಬೇಕಾದ್ರೆ ಇದನ್ನ ಸ್ವಲ್ಪ ತೆಗೆದು ಅಲ್ಲಿ ತೋಟಕ್ಕೆ ಹಾಕೋತಾರೆ. ಇನ್ನು ಕೆಲವೊಂದು ತರಕಾರಿಗಳು, ಮನೆಗೆ ಬೇಕಾಗಿರೋ ತರಕಾರಿಗಳನ್ನ ಅಲ್ಲೇ ಮನೆ ಹತ್ರ ಸುತ್ತಮುತ್ತ ಹಾಕೊಂಡಿದ್ದಾರೆ. ಇಲ್ಲಿದ್ದಾಗ ಮಗುನ ನೋಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ತುಂಬ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ದಿನ ನಮ್ಮ ಅಮ್ಮನ ಮನೇಲಿ ಹೋಗಿ ರೆಸ್ಟ್ ಮಾಡಿ ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದು. ಹಾಗೇನೆ ಆರಾಮಾಗಿ 1 ತಿಂಗಳು ರೆಸ್ಟ್ ಮಾಡಿದ್ದು ಆಯಿತು. ಅಲ್ಲಿ ನನ್ನ ಕೆಲಸಗಳು, ನನ್ನ ಮಗಳ ಕೆಲಸಗಳು ಬಿಟ್ಟರೆ ಬೇರೆ ಯಾವುದೂ ಕೆಲಸಗಳಿರಲಿಲ್ಲ. ಆರಾಮಾಗಿ ರೆಸ್ಟ್ ಮಾಡಿದ್ದಾಯಿತು. ಇವಾಗ ಹಾಗೇನೆ ಬೆಂಗಳೂರಿಗೂ ಬಂದಾಯಿತು. ಮತ್ತೆ ನಮ್ಮ ಡೈಲಿ ರೊಟೀನ್ ಮಾಮೂಲಿ ಇದ್ದೇ ಇರುತ್ತಲ್ವಾ, ಅದೇ ಕೆಲಸ, ಅದೇ ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡ್ಕೊಳ್ಳೋದು. ಮತ್ತೆ ಇದೇ ಥರ ರೆಸ್ಟ್‌ಫುಲ್ ದಿನಗಳು ಬರಬೇಕು ಅಂದರೆ ಮತ್ತೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗಬೇಕು. ಮತ್ತೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಹಾಗೆ ಆರಾಮಾಗಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲೇ ಇರೋದಕ್ಕೂ ಆಗಲ್ಲ. ನಮಗೆ ಅಂತಲೇ ನಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ. ಹಾಗೆ ನಮ್ಮ ಅಕ್ಕ, ಅಕ್ಕನ ಮಗ ಎಲ್ಲ ಊರಿಗೆ ಬಂದಿದ್ರು. ಸೊ ಕ್ರಿಸ್ಮಸ್ ರಜೆ ಅಲ್ವಾ, ಹಾಗಾಗಿ ಸ್ವಲ್ಪ ದಿನ ಇದ್ದು ಹೋಗೋದಕ್ಕೆ ಅಂತ ಅವರು ಬಂದಿದ್ರು. ನಮ್ಮ ಅಕ್ಕನ ಮಗನಿಗಂತೂ ಮಣ್ಣು ಅಂದರೆ ತುಂಬ ಇಷ್ಟ. ಮಣ್ಣಲ್ಲಿ ಆಟ ಆಡೋದಕ್ಕೆ ಒಂದು JCB, ಒಂದು ಟಿಪ್ಪರ್ ಲಾರಿ ಅಂತ ತೊಗೊಂಬಂದ್ಬಿಟ್ಟಿದ್ದ. JCBಯಿಂದ ಮಣ್ಣು ತೆಗೆಯೋದು, ಟಿಪ್ಪರ್ ಲಾರಿಗೆ ಹಾಕೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಮಣ್ಣನ್ನೆಲ್ಲ ಸುರಿದ್ಬಿಟ್ಟು ಬರೋದು. ಹೀಗೆ ಆಟ ಆಡ್ತಾ ಇದ್ದ. ಅಲ್ಲೊಂದು ಮಿರರ್ ಇಟ್ಕೊಂಡಿದ್ದಾನೆ ನೋಡಿ. ಯಾಕೋ ಮಿರರ್ ತಂದು ಇಲ್ಲಿ ಇಟ್ಕೊಂಡಿದ್ಯಾ ಅಂದರೆ, ನಾನು ಲಾರಿ ಓಡಿಸ್ತಾ ಇದ್ದೀನಲ್ವಾ, ಕಾಣೋದು ಬೇಡವಾ ಅಂತ ಹೇಳ್ತಾನೆ. ನಾನು ತುಂಬ ಜನ ಗಂಡು ಮಕ್ಕಳನ್ನ ನೋಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳಿಗೂ JCB ಮತ್ತು ಈ ಟಿಪ್ಪರ್ ಲಾರಿ ಅಂದರೆ ತುಂಬ ಇಷ್ಟ ಇರುತ್ತೆ. ಅದರಲ್ಲಿ ಆಟ ಆಡೋದಕ್ಕೆ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಅಂದರೆ ಗಂಡು ಮಕ್ಳ ಹತ್ರ ಈ JCB ಇದ್ದೇ ಇರುತ್ತೆ. ನಿಮ್ಮ ಮನೇಲೂ ಗಂಡು ಮಕ್ಕಳಿದ್ರೆ ಅವರು ಕೂಡ ಖಂಡಿತವಾಗ್ಲೂ JCB ಬೇಕು ಅಂತ ಹಠ ಮಾಡೇ ಮಾಡಿರ್ತಾರೆ ಅಲ್ವಾ. ನನ್ನ ಮಗಳಿಗೂ ಅವನಿಗೂ ಆಟ ಆಡೋದಕ್ಕೆ ಚೆನ್ನಾಗಿತ್ತು. ನಾವು ಬರೋ ಲಾಸ್ಟ್ ದಿನಗಳಲ್ಲಿ ಅವ್ನು ಬಂದ. ಸೊ ಆಟ ಆಡೋದಕ್ಕೆ ಸ್ವಲ್ಪನೇ ದಿನ ಸಿಕ್ಕಿದ್ದು ಅವರಿಬ್ರಿಗೂನು. ಆದರೂ ಕೂಡ ಒಂಥರ ಚೆನ್ನಾಗಿತ್ತು ಬಾಂಡಿಂಗು. ನಾವು ದೊಡ್ಡವರು ಎಷ್ಟು ಕೇರ್ ತೊಗೊಂಡು ಮಕ್ಕಳನ್ನ ನೋಡ್ಕೊಂಡ್ರು, ಅವ್ರಿಗೆ ಚಿಕ್ಕ ಮಕ್ಕಳ ಜೊತೆನೇ ಚೆನ್ನಾಗಿ ಜೆಲ್ ಆಗೋದು.
ಸೊ ಎನಿವೆ ಅದೆಲ್ಲ ಹಳೆ ಕತೆ. ಇವತ್ತಿನ ದಿನಕ್ಕೆ ಬರೋಣ. ಇವತ್ತು ಬೆಂಗಳೂರಿಗೆ ಹೊರಟಿದ್ದೀವಿ. ಒಂದ್ ಕಡೆ ಕ್ರಿಸ್ಮಸ್ ಹಾಲಿಡೇ ಆದ್ರೆ, ಒಂದ್ ಕಡೆ ಇಯರ್ ಎಂಡು. ಸೊ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ರು ಅನ್ಸುತ್ತೆ. ಸಿಕ್ಕಾಪಟ್ಟೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಇನ್ನು ರೀಚ್ ಆದಾಗ ನೈಟ್ ಆಗಿತ್ತು. ನೈಟ್ ಬಂದು ಸುಸ್ತಲ್ಲಿ ಹಾಗೆ ಮಲ್ಕೊಂಡ್ಬಿಟ್ವಿ. ಹಾಗಾಗಿ ಬೆಳಗ್ಗೆ ಎದ್ದಿದ್ದು ಲೇಟು. ಹಾಗಾಗಿ ಕ್ವಿಕ್ ಆಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಇನ್ನು ತಿಂಡಿ ತಿಂದಾದ್ಮೇಲೆ ನನ್ನ ಮಗಳು ಎಲ್ಲ ಕೆಲಸನ ಮುಗಿಸ್ಕೊಂಡು, ಅಂದ್ರೆ ಅವಳಿಗೆ ತಿಂಡಿ ತಿನ್ನಿಸಿ, ಆಯಿಲ್ ಮಸಾಜ್ ಮಾಡಿ, ಸ್ನಾನ ಮಾಡಿಸಿ ಹಾಗೆ ಮಲಗಿಸಿದ್ದೆ. ಸ್ನಾನ ಆಗಿ ಮಲಗಿದ್ರೆ ಅವಳೊಂದಷ್ಟೊತ್ತು ಮಲ್ಕೊಂತಾಳೆ. ಅಂಥ ಟೈಮಲ್ಲಿ ನಾನು ಮನೆ ಕೆಲಸನೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಒಂದು ತಿಂಗಳು ಮನೆಯಲ್ಲಿ ಇಲ್ಲದೆ ಇರೋ ಕಾರಣ ನಾನು ತುಂಬ ಗಲೀಜಾಗಿತ್ತು ಮನೆ. ಗಲೀಜಂದರೆ ಆ ಥರ ಏನೂ ಆಗಿರಲಿಲ್ಲ. ಬಟ್ ತುಂಬ ಡೀಪ್ ಕ್ಲೀನಿಂಗ್ ಮಾಡಿರಲಿಲ್ವಲ್ಲ. ಸೊ ಹಾಗಾಗಿ ಧೂಳೆಲ್ಲ ಕುತ್ಕೊಂಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಇಡೀ ಮನೆ ಕ್ಲೀನ್ ಮಾಡಬೇಕಾಗುತ್ತೆ. ಒಂದಿನಕ್ಕೆ ಮುಗಿಯೋಂಥ ಕೆಲಸ ಅಲ್ಲ. ಸೊ ಮಗು ಹಿಡ್ಕೊಂಡು ನನಗೆ ಒಂದಿನದೆಲ್ಲ ಕೆಲಸ ಮಾಡೋದಕ್ಕೂ ಆಗಲ್ಲ. ಸೊ ನನ್ನ ಹಸ್ಬೆಂಡ್ ಮಾಡ್ಕೊಂಡಿದ್ದಾರೆ. ಅವ್ರ ಕೈಲಿ ಆದಷ್ಟು ತಕ್ಕ ಮಟ್ಟಕ್ಕೆ ದೇವ್ರ ಪೂಜೆ ಎಲ್ಲ ಮಾಡುವಾಗ ಮನೆ ಗುಡಿಸಿ ಒರೆಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಆದ್ರೂನು ನಾವು ಮಾಡ್ದಂಗೆ ಆಗಲ್ಲ ಅಲ್ವಾ? ಅವ್ರ ಪಾಪ ಹೊರಗಡೆನೂ ಕೆಲಸ ಮಾಡಿ ಒಳಗಡೆನೂ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದಾರೆ. ಪಾಪು ಬೇರೆ ಇರೋದ್ರಿಂದ ಧೂಳೆಲ್ಲ ಹಾಗೆ ಇಟ್ಕೊಳಕ್ಕಾಗಲ್ಲ. ಅವಾಗವಾಗ ಕ್ಲೀನ್ ಮಾಡಬೇಕಾಗುತ್ತೆ. ಅವಳು ಬೇರೆ ಇವಾಗ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದಾಳೆ. ಇಡೀ ಮನೆಯೆಲ್ಲ ಓಡಾಡ್ತಾಳೆ. ಹಾಗಾಗಿ ಸ್ವಲ್ಪ ಧೂಳೆಲ್ಲ ಇದ್ರೆ ಕಷ್ಟ ಆಗುತ್ತೆ. 1 ಮಂತ್ ಆರಾಮಾಗಿ ಕೂತ್ಕೊಂಡಿದ್ನಲ್ವಾ, ಸಡನ್ನಾಗಿ ಬಂದು ಸಡನ್ನಾಗಿ ಇಷ್ಟೆಲ್ಲ ಕೆಲಸ ಮಾಡು ಅಂದಾಗ ಸ್ವಲ್ಪನೇ ಲೇಜಿ ಫೀಲ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಅಂದಮೇಲೆ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ಕಿಚನ್ ಕ್ಲೀನಿಂಗ್ ಅಂತ ಬಂದರೆ ಒಂದು ಹೋಲ್ ಡೇನೇ ಬೇಕಾಗುತ್ತೆ. ಇನ್ನು ಊರಿಂದ ಬರುವಾಗ 2 ಬಾಸ್ಕೆಟ್ ತೊಗೊಂಬಂದೆ. ಯಾಕೆ ಅಂದರೆ ನನ್ನ ಮಗಳು ಟಾಯ್ಸೇ ಒಂದಷ್ಟು ಇದೆ ಆಯಿತಾ. ಅದನ್ನ ಅಲ್ಲಿ ಇಲ್ಲಿ ಹರಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಅದನ್ನ ಎಲ್ಲೆತ್ತಿಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಒಂದಷ್ಟು ಟಾಯ್ಸ್‌ನ ಇಲ್ಲೇ ಕೆಳಗಡೆ ಇಟ್ಕೊಂಡು 90% ಟಾಯ್ಸ್‌ನೇ ಮೇಲೆ ಎತ್ತಿಟ್ಬಿಟ್ಟಿದ್ದೀವಿ. ಅವಳು ಬಂದಾಗ ಅದನ್ನ ಆಟ ಆಡೋದಕ್ಕೆ ಕೊಡೋದಿಲ್ಲ. ಸೊ ಈ ಬಾಸ್ಕೆಟ್ ಒಳಗೆ ಅದನ್ನ ಹಾಕಿ ಇಟ್ಬಿಟ್ರೆ ಅವಳು ಬಂದಾಗೆಲ್ಲ ಅದನ್ನ ತೆಗ್ದು ಆಟ ಆಡ್ತಾಳೆ. ಮತ್ತೆ ಪುನಃ ಅದನ್ನ ಹಾಗೆ ಎತ್ತಿ ಅದ್ರೊಳಗೆ ಇಡ್ಬೋದಲ್ವಾ. ಎಲ್ಲ ಟಾಯ್ಸ್‌ನು ಯೂಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತೊಗೊಂಬಂದೆ. ಇನ್ನು ಒಂದಷ್ಟು ಬಟ್ಟೆಗಳು ಒಗ್ಯಕ್ಕಿದ್ವು ಅವ್ರದ್ದು, ನಂದು, ಮಗಳ್ದು ಎಲ್ಲ. ಸೊ ಫಸ್ಟು ಬಟ್ಟೆನ ಮಿಷಿನ್‌ಗೆ ಹಾಕ್ಬಿಡೋಣ, ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಣಗಾಕೋದಕ್ಕೆ ಈಸಿ ಆಗುತ್ತಲ್ವಾ, ಬಟ್ಟೆ ಒಣಗೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ಫಸ್ಟು ಮಿಷಿನ್‌ಗೆ ಹಾಕ್ಬಿಟ್ಟೆ. ಇನ್ನು ನೀಟಾಗಿ ಇಡೀ ಮನೆನ ಒಂದು ಕಡೆಯಿಂದ ನೀಟಾಗಿ ಗುಡಿಸ್ಕೊಂಡು ಒರೆಸಿದ್ದು ಆಯಿತು. ಅಲ್ಲಿಗೆ ಒಂದು ಕೆಲಸ ಕಂಪ್ಲೀಟ್ ಆಯಿತು. ಇಷ್ಟು ಕೆಲಸ ಮಾಡೋಷ್ಟ್ರೊಳಗೆ ನನ್ನ ಮಗಳು ಎದ್ಬಿಟ್ಟಿದ್ಲು. ಸೊ ಅದಾದಮೇಲೆ ಅವಳ ಜೊತೆ ಆಟ ಆಡ್ತಾ ಕೂತ್ಕೊಂಡಿದ್ದಾಯಿತು ಅವಳನ್ನ ನೋಡಿಕೊಂಡು. ಅಷ್ಟರಲ್ಲೇ ಹೊಟ್ಟೆ ಹಸ್ದಿತ್ತು. ತುಂಬ ಲೇಟ್ ಆಗಿತ್ತು. ಅಡುಗೆ ಮಾಡೋಷ್ಟೊತ್ತಿಗೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಬೆಳಗ್ಗೆ ಇದ್ದಿದ್ದು ಚಿತ್ರಾನ್ನದ ಗೊಜ್ಜನ್ನೇ ತಿಂದ್ಕೊಂಡೆ. ಇನ್ನು ನನ್ನ ಮಗಳು ಎದ್ದಿದ್ರೆ ನಾನಂತೂ ಏನೂ ಕೆಲಸ ಮಾಡೋದಕ್ಕಾಗಲ್ಲ. ಅಡುಗೆನೂ ಮಾಡೋಕ್ಕಾಗಲ್ಲ, ಊಟನೂ ಮಾಡೋಕ್ಕಾಗಲ್ಲ. ಅವಳ ಜೊತೆಗೇ ಇರಬೇಕು ಅಂತ ಕೇಳ್ತಾಳೆ. ಈ ಥರ ಒಂದಷ್ಟು ಟಾಯ್ಸ್‌ಗಳನ್ನ ಅವಳಿಗೆ ಕೊಟ್ಬಿಟ್ಟು ಆಟ ಆಡೋಕ್ಕೆ ಕೂರಿಸ್ಬಿಟ್ಟು ಅವಳ ಜೊತೆಗೇ ಕುತ್ಕೊಂಡಿರಬೇಕು. ಒಟ್ನಲ್ಲಿ ಅವಳ ಕಣ್ಣಿಗೆ ಕಾಣಿಸ್ತಾ ಇರ್ಬೇಕು ನಾನು. ಆವಾಗ ಸುಮ್ಮನೆ ಒಂದು ಸ್ವಲ್ಪ ಆಟ ಆಡ್ತಾ ಇರ್ತಾಳೆ ಅವಳ ಪಾಡಿಗೆ ಅವಳು. ಇಲ್ಲ ಒಂದು ಸ್ವಲ್ಪ ಆಚೆ ಹೋಗಿ ಏನಾದರೂ ಕೆಲಸ ಮಾಡೋಣ, ಅಡುಗೆ ಮಾಡೋಣ ಅಂತ ನೋಡಿದ್ರೆ ಅಳ್ತಾ ಇರ್ತಾಳೆ. ಸಮ್‌ಟೈಮ್ಸ್ ಎತ್ಕೊಂಡು ಎಷ್ಟೊಂದು ಅಡುಗೆಗಳ್ನೆಲ್ಲ ನಾನು ಎತ್ಕೊಂಡೇ ಮಾಡ್ತೀನಿ. ಕೆಲವೊಂದನ್ನ ಎತ್ಕೊಂಡು ಮಾಡ್ಕೊಬೋದು. ಇನ್ನು ಕೆಲವೊಂದನ್ನ ಎತ್ಕೊಂಡು ಮಾಡೋಕ್ಕಾಗದೇ ಇರೋಂಥ ಕೆಲಸಗಳು ಇರುತ್ತೆ. ಅಂಥ ಟೈಮಲ್ಲಿ ಅವಳನ್ನ ಕೆಳಗೆ ಇಳಿಸಿ ಆಟ ಆಡ್ಕೊಂಡಿರೋ ಟೈಮಲ್ಲಿ ನೋಡಿ ಮಾಡ್ಕೋಬೇಕು. ಇಲ್ಲಾಂದರೆ ಅವಳು ಮಲಗೋದನ್ನೇ ಕಾಯ್ತಾ ಇರಬೇಕಾಗತ್ತೆ. ಹಾಗಾಗಿ ನಾನು ಅವಳು ಮಲಗಿದ್ದಾಗಲೇ ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅವಳು ಎದ್ಮೇಲೆ ಫುಲ್ ಟೈಮ್ ಅವಳ ಜೊತೆನೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಮತ್ತೆ ಅವಳು ಮಲ್ಕೊಂಡ್ಮೇಲೆ ಉಳಿದಿರೋ ಕೆಲಸಗಳನ್ನ ಮಾಡ್ತೀನಿ. ಅಕಸ್ಮಾತ್ ಅವಳು ಎದ್ದಿದ್ದಾಗ ಫುಲ್ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದನ್ನು ಹಾಗೆ ಪೆಂಡಿಂಗ್ ಇಟ್ಟು ನೆಕ್ಸ್ಟ್ ಅವಳು ಮಲಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಇವತ್ತು ಹಾಗೆ ಆಯಿತು ನೋಡಿ. ಕೆಲಸ ಆದಮೇಲೆ ಅವಳು ಎದ್ಲು. ಎದ್ದಾದ್ಮೇಲೆ ನಾನು ಸ್ವಲ್ಪ ಊಟ ಮಾಡಿಕೊಂಡೆ. ಅದಾದಮೇಲೆ ಅವಳಿಗೂ ಕೂಡ ಊಟ ಮಾಡಿಸ್ಬೇಕು. ಇವಾಗ 3 ಟೈಮ್ಸ್ ಊಟ ಕೊಡ್ತಾ ಇದ್ದೀನಿ ಅವಳಿಗೆ. ರಾಗಿ ಸರಿ ಸ್ಟಾರ್ಟ್ ಮಾಡಿದ್ದೀವಲ್ಲ, 3 ಟೈಮ್ಸ್ ಕೊಡ್ತಾ ಇದ್ದೀನಿ ಲೈಟಾಗಿ. ಹಾಗಾಗಿ ಸ್ಟಾರ್ಟಿಂಗ್ ಅವಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಅವಳು 1 ಟೈಮ್ ಕೊಡ್ತಾ ಇದ್ದೆ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ 2 ಟೈಮ್ಸ್ ಮಾಡಿಕೊಂಡೆ. ಇವಾಗ 3 ಟೈಮ್ಸ್ ಕೊಡ್ತಾ ಇದ್ದೀನಿ. ಅದು ಕೂಡ 3 ಟೈಮ್ಸು ತಿನ್ನಿಸೋದಕ್ಕೆ ಅದು ಅಷ್ಟು ಈಸಿನೇ ಅಲ್ಲ. ಅದಕ್ಕೊಂದಷ್ಟು ಟೈಮ್ ಹೋಗುತ್ತೆ. ಒಂದಿನದಲ್ಲಿ ಮುಕ್ಕಾಲು ದಿನ ಅವಳಿಗೆ ಅಂತಲೇ ಟೈಮ್ ಎತ್ತಿಡಬೇಕಾಗತ್ತೆ. ಬೆಳಗ್ಗೆ ಎದ್ದು ಅವಳಿಗೆ ತಿಂಡಿ ತಿನ್ನಿಸೋದ್ರಿಂದ ಹಿಡಿದು ಆಯಿಲ್ ಮಸಾಜ್ ಮಾಡಬೇಕು, ಸ್ನಾನ ಮಾಡಿಸ್ಬೇಕು. ಅದಾದಮೇಲೆ ಕ್ರೀಮೆಲ್ಲ ಹಾಕಿ, ಬೇರೆ ಬಟ್ಟೆ ಹಾಕಿ ಫ್ರೆಶ್ ಆಗಿಡಬೇಕು. ಅದಾದಮೇಲೆ ನಿದ್ದೆ ಮಾಡಿಸ್ಬೇಕು ಅವಳನ್ನ. ಅಯ್ಯೋ ಮಲಗ್ಸಕ್ಕಂತೂ ಒಂದಷ್ಟು ಕಾಟ ಕೊಡ್ತಾಳೆ. ಎತ್ಕೊಂಡು ತಿರುಗಬೇಕಾಗುತ್ತೆ. ಇದೆಲ್ಲದ್ರ ಜೊತೆಗೆ ನನಗೆ ಅಡುಗೆ ಕೆಲಸ ಮತ್ತು ಮನೆ ಕೆಲಸನೂ ಇರುತ್ತೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೇಳ್ತಾರೆ, ಮನೆ ಒರ್ಸೋದಕ್ಕಾಗಲಿ, ಪಾತ್ರೆ ತೊಳೆಯೋಕ್ಕಾಗಲಿ ಯಾರನ್ನಾದ್ರೂ ಹೆಲ್ಪರ್ಸ್‌ನ ಕರೆಸಿ ಇಟ್ಕೋ, ಮಾಡಿಸ್ಕೋ ಅವ್ರ ಜೊತೆ ಕೆಲಸನ ಅಂತ. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ನನಗೆ ನನ್ನ ಟೈಮಿಂಗ್ಸಿಗೆ ಅವ್ರ ಟೈಮಿಗೆ ಕರೆಕ್ಟಾಗಿ ಬರಲ್ಲ. ಇಲ್ಲ ಅವ್ರು ಮಾಡಿದ್ದು ನಮ್ಗೆ ಇಷ್ಟ ಆಗಲ್ಲ. ನಾವು ಹೇಳ್ದಂಗೆ ಅವ್ರು ಮಾಡಲ್ಲ.
ಅವ್ರು ಮಾಡೋ ಕೆಲಸನ ಬೇರೆ ಮಾನಿಟರ್ ಮಾಡ್ತಾ ಕೂತ್ಕೊಬೇಕು. ಇಲ್ಲಿ ನನಗೆ ಕೆಲಸ ಮಾಡಕ್ಕಾಗಲ್ಲ ಅನ್ನೋದಲ್ಲ ಪ್ರಾಬ್ಲಮ್ಮು, ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ, ಒಂದ್ ದಿನದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದರೆ ಅದು ಪಾಪು ಇಟ್ಕೊಂಡು ಆಗ್ತಾ ಇಲ್ಲ. ಹಾಗಾಗಿ ಹೆಲ್ಪರ್ ಜೊತೆ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿರೋದು. ಬಟ್ ಇಲ್ಲಿ ಟೈಮ್‌ಗೆ ಕರೆಕ್ಟಾಗಿ ಅವ್ರು ಬರಲ್ಲ, ನಮ್ಮ ಟೈಮಿಗೆ ಅಡ್ಜಸ್ಟ್ ಆಗಲ್ಲ ಅಂತ ಅಂದರೆ ಏನಕ್ಕೆ ಅಲ್ವಾ? ಹಾಗಾಗಿ ನಾನೇ ಎಲ್ಲಾನು ಮಾಡ್ಕೋತೀನಿ ಅಂತ ಮಾಡ್ಕೊತಾ ಇದ್ದೀನಿ. ಬಟ್ ಅದಷ್ಟು ಈಸಿ ಅಲ್ಲ, ತುಂಬಾನೇ ಕಷ್ಟ ಅಂತ ಅನ್ನಿಸ್ತಾ ಇದೆ. ಈವ್ನಿಂಗ್ ಟೈಮಲ್ಲಿ ಅವಳು ಇನ್ನೊಂದು ಸಲ ಮಲ್ಕೊಂತಾಳೆ. ಆ ಟೈಮಲ್ಲಿ ರವೆ ಗಂಜಿ ಮಾಡ್ಕೊಂಡು ಕುಡ್ದೆ. ಆ್ಯಕ್ಚುಲಿ ನಾನು ಕಾಫಿಗೆ ಅಡಿಕ್ಷನ್ ಆಗ್ಬಿಟ್ಟಿದ್ದೀನಿ. ಈ ಥರ ಬಿಡುವಿಲ್ಲದೆ ಕೆಲಸ ಮಾಡಿದಾಗ ಕಾಫಿ ಕುಡಿಬೇಕು ಅನಿಸುತ್ತೆ. ಅದು ಕಾಫಿ ಕುಡಿದಾಗ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದನ್ನು ಬಿಡಬೇಕು ಅಂತ ಹೇಳಿಬಿಟ್ಟು ನಾನು ರವೆ ಗಂಜಿ ಮಾಡ್ಕೊಂಡು ಕುಡಿದೆ. ಆಮೇಲೆ ನನ್ನ ಹಸ್ಬೆಂಡ್ ಬಂದ್ರು. ಸೊ, ಇವತ್ತು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಮಗಳು ಅವ್ರ ಜೊತೆ ಆಟ ಆಡ್ತಾ ಇದ್ಲು. ಬೇಗ ಬಂದಿರ್ತಾರಲ್ಲ, ಸ್ವಲ್ಪ ಪೆಂಡಿಂಗ್ ಇದ್ದಿದ್ದ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಕಿಚನ್ ಕಡೆ ಹೊರಟೆ. ಅಲ್ಲಿ ಅಂದರೆ ನಾನು ಮೇಯ್ನಾಗಿ ಏನೇನು ಮಾಡ್ಕೋಬೋದು ಅದನ್ನು ಮಾತ್ರ ಅವಳ ಜೊತೆ ಇದ್ದಾಗ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಅವಳು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ. ಬೇಗ ಬೇಗ ಗಡಿಬಿಡಿಯಲ್ಲಿ ಏನೇನು ಮಾಡಬೇಕೋ ಮೇಯ್ನಾಗಿ ಅದನ್ನು ಮಾಡ್ಕೊಂಡಿರ್ತೀನಿ. ಸೊ, ಇವ್ರು ಬಂದಿದ್ರಲ್ಲ, ಸ್ವಲ್ಪ ಒರೆಸೋದೆಲ್ಲ ಹಾಗೆ ಪೆಂಡಿಂಗ್ ಇಟ್ಟಿದ್ದೆ, ಅದನ್ನು ಬೇಗ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ಕಾಫಿ ಬೇಕು ಅಂತ ಹೇಳಿದ್ರು. ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಹೋದೆ. ನಾನು ಸನ್‌ರೈಸ್ ಕಾಫಿ ಪುಡಿನ ಯೂಸ್ ಮಾಡ್ತೀನಿ. ಮಾಮೂಲಿ ಕಾಫಿ ಪೌಡರ್‌ನು ಯೂಸ್ ಮಾಡ್ತೀನಿ. ಬಟ್ ಡೈಲಿ ಇದನ್ನೇ ಯೂಸ್ ಮಾಡೋದು, ಅಪರೂಪಕ್ಕೆ ಯೂಸ್ ಮಾಡೋದ್ರಿಂದ. ಸೊ, ಮಮ್ಮಿ ಮನೆಗೆ 1 ತಿಂಗಳು ಹೋಗಿದ್ರಿಂದ ಎಲ್ಲನೂ ಖಾಲಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ, ಇದನ್ನ ಇವಾಗ ತರಿಸ್ಕೊಂಡು ಅದನ್ನೆಲ್ಲ ಈಗ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಬಾಕ್ಸಲ್ಲಿ. ನನ್ನ ಹಸ್ಬೆಂಡು ಕೂಡ ಕಾಫಿ ಕುಡಿಯಲ್ಲ. ಅವ್ರು ಕಾಫಿ ಮಾಡು ಅಂತ ಹೇಳೋದು ಕಮ್ಮಿ. ಬಟ್ ಎಲ್ಲೋ ಒಂದೊಂದು ಸಲ ಅವರೇ ಬಂದ್ಬಿಟ್ಟು ಕಾಫಿ ಮಾಡು ಅಂತ ಹೇಳ್ತಾರೆ, ಕಾಫಿ ಕೊಡು ಅಂತ. ಸೊ, ಅಂಥ ಟೈಮಲ್ಲಿ ನಾನು ಮಾಡ್ಕೊಡ್ತೀನಿ. ಬಟ್ ನಾನಂತೂ ಡೈಲಿ ಕುಡಿತೀನಿ. ದಿನಕ್ಕೆ 2 ಸಲ ಕುಡಿತಾ ಇದ್ದೆ. ಅದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕಾಫಿ ರೆಡಿ ಆದಮೇಲೆ ಅವರಿಗೆ ಕಾಫಿ ಕೊಟ್ಟು ಇನ್ನೊಂದು ಅರ್ಧ ಗ್ಲಾಸ್ ಉಳಿದಿತ್ತು. ಸೊ, ಅದನ್ನು ನಾನು ಕುಡಿತಾ ಇದ್ದೀನಿ. ಓಹ್! ನನ್ನ ಮಗಳಿಗೆ ಇವಾಗ ಎಲ್ಲ ಗೊತ್ತಾಗುತ್ತೆ. ನಾನು ಏನಾದರೂ ತಿಂತಾ ಇದ್ರೆ, ಕುಡಿತಾ ಇದ್ರೆ ನನಗೂ ಕೊಡು ಅಂತ ಹೇಳ್ತಾಳೆ. ಆಗಲೇ 6 ಗಂಟೆ ಆಗೋಯ್ತು. ಹೇಗೆ ಟೈಮ್ ಓಡುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗೆ ಫ್ರೆಶ್ ಅಪ್ ಆಗಿ ಪೂಜೆನೂ ಮುಗಿಸ್ಕೊಂಡೆ. ಈ ಟೈಮಲ್ಲಿ ನನ್ನ ಮಗಳು ಎದ್ದಿದ್ದಾಳೆ. ಏನೋ ಸುಮ್ಮನೆ ಅವಳ ಪಾಡಿಗೆ ಅವಳು ಆಟ ಆಡ್ತಾ ಇದ್ದಾಳೆ. ಹಾಗಾಗಿ ಪೀಸ್‌ಫುಲ್ಲಾಗಿ ಪೂಜೆ ಮಾಡೋದಕ್ಕಾಯಿತು. ಇಲ್ಲಾಂದರೆ ಅದನ್ನು ಎಷ್ಟೋ ಸಲ ನಾನು ಅವಳನ್ನ ಎತ್ಕೊಂಡೇ ಪೂಜೆ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಏನೋ ಕೆಲಸ ಇದೆ ಅಂತ ಮತ್ತೆ ಆಚೆಗಡೆ ಹೋಗಿದ್ದಾರೆ. ಸೊ, ನಾನು ನನ್ನ ಮಗಳು ಈ ಟೈಮಲ್ಲಿ ಆಟ ಆಡಿಕೊಂಡು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಈ ಟೈಮಲ್ಲಿ ಏನು ಕೆಲಸ ಇರಲ್ಲ. ಯೂಶುವಲಿ ನಾನು ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ, ರಾತ್ರಿಗೂ ಅದೇ ಇರುತ್ತೆ. ಏನಾದರೂ ಸೈಡ್ಸ್‌ಗೆ ಸ್ವಲ್ಪ ರಾತ್ರಿ ಮಾಡ್ಕೊತೀನಿ ಬಿಟ್ಟರೆ, ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಮುದ್ದೆನೋ, ಅನ್ನನೋ ಮಾಡಿಕೊಂಡು ಏನಾದರೂ ಸೈಡ್ಸ್ ಬೇಕು ಅಂತ ಅನಿಸಿದ್ರೆ ಮಾಡಿಕೊಂಡು ಇರ್ತೀನಿ. ಬಟ್ ಇವತ್ತು ಅಡುಗೆ ಮಾಡಲೇಬೇಕು. ಯಾಕೆಂದರೆ ಬೆಳಗ್ಗೆ ಮಾಡಿದ ಚಿತ್ರಾನ್ನನೇ ಮಧ್ಯಾಹ್ನನೂ ಕೂಡ ತಿಂದಿದ್ದೀನಿ. ಸೊ, ಹಾಗಾಗಿ ರಾತ್ರಿ ಊಟಕ್ಕೆ ಏನಾದರೂ ಮಾಡ್ಕೋಬೇಕಿವಾಗ. ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ಕೊತೀನಿ. ಯಾಕೆಂದರೆ ಊಟ ಮಾಡೋದು ಲೇಟ್ ಇರೋದ್ರಿಂದ ಆಮೇಲೆ ಮಾಡಿಕೊಂಡ್ರೆ ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ. ಅದಕ್ಕಿಂತ ಮುಂಚೆ ಇವಳಿಗೆ ಊಟ ಮಾಡಿ ತಿನ್ನಿಸ್ಬೇಕು. ಸೊ, ಅದರಲ್ಲೊಂದು ಸ್ವಲ್ಪ ಟೈಮ್ ಹೋಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಆರಾಮಾಗಿರೋಣ ಅಂತ ಹೇಳಿ ಕೆಲಸ ಮಾಡೋದು ತುಂಬಾನೇ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇವಳು ಎದ್ದಿದ್ದಾಗ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಆಮೇಲೆ ಅಡುಗೆ, ಊಟ ಎಲ್ಲ ಮಾಡ್ಕೊಂಡ್ರಾಯ್ತು. ಇಂಥ ಟೈಮಲ್ಲಿ ನಾನು ಬಿಗ್ ಬಾಸ್ ನೋಡ್ತಾ ಇರ್ತೀನಿ ಅವಳ ಜೊತೆ ಕೂತ್ಕೊಂಡು. ಸೊ, ಈ ಬಿಗ್ ಬಾಸ್ ತುಂಬಾನೇ ಹಳೇದು. ಒಂದು 2, 3 ವಾರದ ಹಿಂದೆ ಇದು. ಸೊ, ಅದನ್ನ ನೋಡ್ತಾ ಇದ್ದೀನಿ. ಯಾಕೆಂದರೆ ಅವತ್ತಿಂದ ಅವತ್ತೇ ನೋಡೋಕ್ಕಾಗಲ್ಲ ನನ್ನ ಮಗಳನ್ನ ಹಿಡ್ಕೊಂಡು. ಬಿಗ್ ಬಾಸ್ ಟೈಮಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಬಟ್ ಅದನ್ನು ನೀಟಾಗಿ ನೋಡೋಕ್ಕಾಗಲ್ಲ. ಒಂದು ಅವಳ ಜೊತೆಗೆ ಏನೋ ಒಂದು ಮಾಡ್ತಾ ಇರ್ತೀನಿ, ಇಲ್ಲ ಅಡುಗೆ ಮಾಡ್ತಾ ಇರ್ತೀನಿ, ಏನೋ ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಅದನ್ನ ನೀಟಾಗಿ ನೋಡೋದಕ್ಕಾಗಲ್ಲ. ಇನ್ನು ಅವಳಿಗೆ ಊಟ ಎಲ್ಲ ಮಾಡಿಸಿದ್ದಾಯ್ತು. ಇನ್ನು ನಿದ್ದೆ ಮಾಡಬೇಕು. ನಿದ್ದೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಅವಳಿಗೆ. ನಿದ್ದೆ ಬಂದಾಗ ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ಅವಳನ್ನ ಈ ಥರ ಎತ್ಕೊಂಡು ಇಡೀ ಮನೆಯೆಲ್ಲ ತಿರುಗಾಡಬೇಕು. ತಿರುಗಾಡಿ ಸುಮಾರು ಹೊತ್ತು ಆದಮೇಲೆ ಮಲ್ಕೊತಾಳೆ. ಸೊ, ಅದೊಂದು ಸ್ವಲ್ಪ ಕಷ್ಟ. ಇವಾಗೇನೋ ಟೈಮ್ ಇದೆ. ಆರಾಮಾಗಿ ಮಲಗಿಸ್ತಾ ಇದ್ದೀನಿ. ಒಂದೊಂದು ದಿನ ಏನಾದರೂ ಅರ್ಜೆಂಟಾಗಿ ಏನಾದರೂ ಕೆಲಸ ಮಾಡಬೇಕು ಅಥವಾ ಎಲ್ಲಾದರೂ ಹೋಗಬೇಕು ಅನ್ನೋ ಟೈಮಲ್ಲಿ ಹಿಂಗೆ ಆಡಿಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ. ಹಾಗೋ ಹೀಗೋ ಮಾಡಿ ಅವಳನ್ನ ಮಲಗಿಸಿದ್ದಾಯ್ತು. ಇನ್ನು ನನ್ನ ಹಸ್ಬೆಂಡ್‌ಗೆ ಹೀರೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಹಾಗಾಗಿ ತೊಗೊಂಬಂದಿದ್ರು. ಕಡಲೆ ಹಿಟ್ಟಿರಲಿಲ್ಲ, ಅದು ಕೂಡ ತರಿಸ್ಕೊಂಡಿದ್ದೆ. ಯಾಕೆಂದರೆ ಊರಿಗೆ ಹೋಗುವಾಗ ಮುಂಚೆ 1 ತಿಂಗಳು ಇರಲ್ವಲ್ಲ, ಹಾಳಾಗ್ಬಿಡುತ್ತೆ ಅಂತ ಹೇಳಿ ಎಲ್ಲ ಖಾಲಿ ಮಾಡಿ ಹೋಗಿದ್ದೆ. ಹಾಗಾಗಿ ಹೊಸದು ತರಿಸ್ಕೊಂಡೆ. ನನಗೆ ಹೀರೆಕಾಯಿ ಬಜ್ಜಿ ಅಂದರೆ ತುಂಬಾನೇ ಇಷ್ಟ. ಒಂಥರ ಚೆನ್ನಾಗಿರುತ್ತೆ. ಈ ಮೆಣಸಿನಕಾಯಿ ಬಜ್ಜಿ, ಈರುಳ್ಳಿ ಬಜ್ಜಿಗಿಂತ ಈ ಹೀರೆಕಾಯಿ ಬಜ್ಜಿ ಏನೋ ಒಂಥರ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡು ಕೂಡ ಅದನ್ನ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವಾಗವಾಗ ಮಾಡ್ತಾ ಇರ್ತೀವಿ. ಇನ್ನು ಬಿಸಿ
ರುಚಿಯಾಗಿ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದು. ಮಲ್ಗೋದ್ಕಿಂತ ಮುಂಚೆ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋದಷ್ಟೇ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.